ಎಲ್ಲರಿಗೂ ಶ್ರೀ ವಿಶ್ವಾವಸು ಸಂವತ್ಸರದ ಶುಭಾಶಯಗಳು. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ಬೇವು ಬೆಲ್ಲವನ್ನ ಕಣ್ಣಿಗೊತ್ಕೊಂಡು ನಾವು ತಗೊಳ್ತೀವಿ. ಯಾಕೆ ಅಂತಂದ್ರೆ ಪಾಶ್ಚಾತ್ಯರ ಕ್ಯಾಲೆಂಡರು ಗ್ರಿಗೇರಿಯನ್ ಕ್ಯಾಲೆಂಡರ್ನಲ್ಲಿ ಬರೀ ಒಂದು ಪುಟವನ್ನ ಬದಲಾಯಿಸಿ ಹೊಸ ವರ್ಷವನ್ನ ಆಚರಿಸ್ತಾರೆ. ಕುಡಿದು ತಿಂದು ಕುಪ್ಪಳಿಸಿ ಬಿದ್ದು ಸಾಯ್ತಾರೆ. ಆದರೆ ನಮ್ಮ ಯುಗಾದಿ ಅಂತಂದ್ರೆ ಯುಗ ಅಂತಂದ್ರೆ ಒಂದು ಅವಧಿ, 365 ದಿನಗಳ ಒಂದು ಅವಧಿ ವರ್ಷಕ್ಕೆ. ಆದಿ ಅಂತಂದ್ರೆ ಪ್ರಾರಂಭ ಆಗಕ್ಕೆ ಯುಗಾದಿ ಅಂತೀವಿ. ಈ ವರ್ಷ ಅದಕ್ಕೆ ಶ್ರೀ ವಿಶ್ವಾವಸು ಸಂವತ್ಸರ ಅಂತ ಹೆಸರಿದೆ. ಈ ಯುಗಾದಿಯ ದಿನ ಏನು ಅಂತಂದ್ರೆ ನಮಗೆ ಹೊಸ ಹಳೆಲ್ಲ ಹೊರಟೋಗಿರುತ್ತೆ. ವಸಂತ ಋತು ಬಂದ್ಬಿಟ್ಟು ಎಲ್ಲಾ ಕಡೆಗೂ ಹಸಿರು ಬೆಳೆದು ಜೊತೆಗೆ ಹೂವು ಹಣ್ಣುಗಳನ್ನ ಬಿಟ್ಟು ಅತ್ಯಂತ ವಸಂತ ಋತುವನ್ನ ನಾವು ಸ್ವಾಗತ ಮಾಡ್ತೀವಿ. ಹಾಗಾಗಿ ಹಳೆ ವರ್ಷದಲ್ಲಿದ್ದಂಥ ಕಷ್ಟವನ್ನ ನಷ್ಟವನ್ನ ಎಲ್ಲವನ್ನ ಮರೆತು ಹೊಸ ವರ್ಷದ ಸುಖಕರವಾದಂಥ ಕನಸನ್ನು ಕಾಣ್ತಾ ನಾವು ಈ ಯುಗಾದಿಯನ್ನ ಬರಮಾಡ್ಕೊಳ್ತೀವಿ. ಇದು ಯಾಕೆ ಮುಖ್ಯ ಅಂತಂದ್ರೆ ಇಲ್ಲಿ ನಾವು ಫಾಲ್ಗುಣ ಅಂತಂದ್ರೆ ಹೋದ ವರ್ಷದ ಫಾಲ್ಗುಣದ ಕೊನೆಯಲ್ಲೇ ಅಮಾವಾಸ್ಯೆ ಶುರುವಾಗತ್ತೆ. ಅಂದ್ರೆ ಕತ್ತಲು ಬರುತ್ತೆ, ಅಂಧಕಾರ ಬರುತ್ತೆ. ಆದರೆ ಅದು ಹೋಗ್ಬಿಟ್ಟು ಮಾರನೇ ದಿನ ಚೈತ್ರ ಮಾಸ ಬಂದಾಗ ಆ ಅಮಾವಾಸ್ಯೆ ಮುಗಿದು ಹೋಗುತ್ತೆ. ಹಾಗಾಗಿ ಅದಕ್ಕೆ ನಾವು ಫಾಲ್ಗುಣ ಅಮಾವಾಸ್ಯೆ ಅಂತನೂ ಕರಿತೀವಿ, ಚೈತ್ರ ಅಮಾವಾಸ್ಯೆ ಅಂತನೂ ಕರಿತೀವಿ, ಶನಿಶ್ಚರ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಈ ದಿನ ನಾವು ನಮ್ಮ ಬದುಕಿನಲ್ಲಿರೋ ಕೆಟ್ಟದ್ದನ್ನೆಲ್ಲ ಬಿಟ್ಟು ಒಳ್ಳೆಯದಾಗಿ ಬದುಕಬೇಕು ಅಂತ ಮನಸ್ಸನ್ನ ಸಂಕಲ್ಪ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತಂದ್ರೆ ಈ ಶನಿಶ್ಚರ ಅಮಾವಾಸ್ಯೆ ಸಮಯದಲ್ಲಿ ಯಾರಾದ್ರೂ ಕುಡಿದ್ರೆ, ತಿಂದ್ರೆ, ಡ್ರಗ್ ಅಬ್ಯೂಸ್ ಮಾಡಿದ್ರೆ, ಮಾದಕ ವಸ್ತುಗಳನ್ನ ತಗೊಂಡ್ರೆ ಅವ್ರಿಗೆ ಶನಿ ಕಾಟ ತಪ್ಪಿದ್ದಲ್ಲ, ಅವರ ಬದುಕು ಹಾಳಾಗತ್ತೆ. ಇದನ್ನ ಋಗ್ವೇದದಲ್ಲಿ ಕೂಡ ಹೇಳಿದರೆ ಪಂಚ ಮಹಾಪಾತಕದಲ್ಲಿ ಒಂದು ಅಂದ್ರೆ ಸುರಪಾನ. ಪಾಶ್ಚಾತ್ಯರ ಹೊಸ ವರ್ಷಕ್ಕೆ ಕುಡಿದು ಕುಪ್ಪಳಿಸಿದ್ರೆ ನಮ್ಮ ಹೊಸ ವರ್ಷ ಚೈತ್ರಮಾನ ಅಂದ್ರೆ ಚಂದ್ರಮಾನ ಹೊಸ ಯುಗಾದಿಗೆ ನಾವು ಯಾವ ದುರಭ್ಯಾಸವನ್ನ ಕೆಟ್ಟ ಚಟಗಳನ್ನ ದುಶ್ಚಟಗಳನ್ನ ಮಾಡದೆ ಭಗವಂತನನ್ನ ನೆನೆಸ್ಕೊಂಡು ಹೋದ ವರ್ಷ ಬದಿದ್ವಲ್ಲ ಅಂತ ಧನ್ಯವಾದನ್ನ ಹೇಳ್ತಾ ಹೊಸ ವರ್ಷನ ಬರಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಬನ್ನಿ ನಾವು ಈ ವಿಶ್ವಾವಸು ಸಂವತ್ಸರವನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ದುರಭ್ಯಾಸದಿಂದ ದೂರ ಇದ್ದು ಬೇವು ಬೆಲ್ಲವನ್ನ ತಗೊಂಡು ಬದುಕನ್ನ ಸಮವಾಗಿ ತಗೊಳ್ಳುವಂತಹ ಸಮಚಿತ್ತ ಮನಸ್ಸನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಆರೋಗ್ಯ, ಆಹಾರ, ಆಧ್ಯಾತ್ಮ ಈ ಯೂಟ್ಯೂಬ್ ಮುಖಾಂತರ ತಮ್ಮೆಲ್ಲರಿಗೂ ಯುಗಾದಿಯ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ತಮ್ಮೆಲ್ಲರಿಗೂ ಅತ್ಯಂತ ಸುಂದರ ಸುಖಕರ ಬದುಕನ್ನು ಕೊಡ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.